ಕಂಪ್ಲೀಟ್ ಸೆಲೆಬ್ರೇಷನ್ ಮೂಡಲ್ಲಿ ಇದೆ ಬಿಜೆಪಿ ಮತ್ತು ಜೆಡಿಯು. ನಮ್ಮ ಜೊತೆಗೆ ಇವತ್ತು ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಉತ್ಕರ್ಷ್ ಗೌಡ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ಕಂಪ್ಲೀಟ್ ಸೆಲೆಬ್ರೇಷನ್ ಮೂಡಲ್ಲಿ ಇದ್ದೀರಿ, ಏನು ಹೇಳೋದಕ್ಕೆ ಫಸ್ಟ್ ರಿಯಾಕ್ಷನ್ ಏನು ಅಂತ? ಸೆಲೆಬ್ರೇಷನ್ ಮೋಡ್ ಒಂದ್ ಕಡೆ, ಬಟ್ ಏನೋ ಒಂದು ಖುಷಿ ಏನು ಅಂತಂದ್ರೆ ಜನ ನಮ್ಮ ಮೇಲೆ ಇಟ್ಟಿದಂತ ವಿಶ್ವಾಸವನ್ನ ಪ್ರೂವ್ ಮಾಡಿದ್ದಾರೆ. ನೀವು ಚುನಾವಣೆಗೆ ಪೂರ್ವವಾಗಿ ನೋಡಿದ್ರು ಕೂಡ ನಾವು 150 ಸೀಟ್ಗಳನ್ನ ಗೆಲ್ತೇವೆ ಅನ್ನುವಂತ ಉದ್ದೇಶ ಇತ್ತು. ಇವತ್ತು 193 ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಇಟ್ ಶೋಸ್ ನಾವು ಏನು ಡೆಲಿವರ್ ಮಾಡಿದ್ವಿ, ನಾವೇನು ಹೇಳಿದ್ವಿ, ಆಶ್ವಾಸನೆ ಕೊಟ್ಟಿವಿ, ಅದನ್ನ ಪೂರೈಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಮತ್ತೆ ಬಹಳ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಬಿಹಾರ ಮಟ್ಟಕ್ಕೆ ನೋಡಿ, ನಿತೀಶ್ ಕುಮಾರ್ ಅವರನ್ನ ಸುಶಾಸನ್ ಬಾಬು ಅಂತ ಕರೀತಾರೆ ಹಿಂದಿಯಲ್ಲಿ. ಅಂದ್ರೆ ಯಾವುದೇ ರೀತಿಯ ಭ್ರಷ್ಟಾಚಾರದ ಆರೋಪ ಇಲ್ಲ ಅವ್ರ ಮೇಲೆ, ಇವತ್ತಿಗೂ ಇಲ್ಲ. ಆಮೇಲೆ ಯಾವುದೇ ರೀತಿಯ ಕುಟುಂಬ ರಾಜಕೀಯದ ಹಿನ್ನೆಲೆ ಕೂಡ ಇಲ್ಲ. ಮತ್ತೆ ವಿಶೇಷವಾಗಿ ಮೋದಿ ಅವರಿಗೆ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ನಾವೇನ್ ಹೇಳ್ತೀವಿ, ಆ ಭಾಗದಲ್ಲಿ ಇರ್ತಕ್ಕಂಥ ಅವರ ಜನಪ್ರಿಯತೆ, ಅವ್ರ ಜನಗಳ ಜೊತೆ ಇರ್ತಕ್ಕಂಥ ಕನೆಕ್ಟಿವಿಟಿ, ಮತ್ತೆ ಬಹಳ ಪ್ರಮುಖವಾಗಿ ಸುಮ್ಮನೆ ಇಷ್ಟು ದೊಡ್ಡ ನಂಬರ್ಸ್ ಬರಕ್ ಸಾಧ್ಯನೇ ಇಲ್ಲ. ಈಗ ಏನೋ 100 ಮಾರ್ಜಿನ್ ಮೆಜಾರಿಟಿ 122 ಬೇಕು, 125, 130 ಅಂದ್ರೆ ಏನೋ ಒಂದು ಹೇಳ್ಬೋದು. ಆದ್ರೆ 193 ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು, ನಾವು ಕೊಟ್ಟಿರ್ತಕ್ಕಂಥ ಸ್ಕೀಮ್ಸ್ ಇವತ್ತು ಜನರಿಗೆ ತಲುಪ್ತಾ ಇದೆ. ಇದು ಉದಾಹರಣೆಗೆ ಪೂರ್ವವಾಗಿ ಕೊಟ್ಟಿರುವಂತಹ 10,000 ಮ್ಯಾಟರ್ ಆಯ್ತಾ? ಅದನ್ನೇ ಹೇಳಕ್ ಬಂದೆ ನೋಡಿ. ಅದು ಮುಖ್ಯಮಂತ್ರಿ ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ 1.4 ಕೋಟಿ ಹೆಣ್ಮಕ್ಳಿಗೆ ಚುನಾವಣೆಗೆ ಮುಂಚೆನೆ ಕೊಟ್ಟಿರ್ತಕ್ಕಂಥದ್ದು. ಇದೇನೋ ನಾಳೆ ಚುನಾವಣೆ ಇದೆ ಇವತ್ತು ಹಾಕಿರುವಂತದ್ದಲ್ಲ. ಸೊ ಸುಮಾರು 1.5 ಕೋಟಿ ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನಾನು ಈಗ ಬರ್ತಾ ನೋಡ್ತಾ ಇದ್ದೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಅಡಿಯಲ್ಲಿ 78 ಲಕ್ಷ ರೈತರಿಗೆ ಪ್ರತಿ ವರ್ಷ 6,000 ಹೋಗ್ತಾ ಇರ್ತಕ್ಕಂಥದ್ದು. ಮತ್ತೆ ಜಲ್ ಜೀವನ್ ಮಿಷನ್ 1.5 ಕೋಟಿ ಬಿಹಾರದಲ್ಲಿರ್ತಕ್ಕಂಥ ಮನೆಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ಅಂದ್ರೆ ವಾಟರ್ ಕನೆಕ್ಟಿವಿಟಿ. ಮತ್ತೆ ನಲಂದ ಯೂನಿವರ್ಸಿಟಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಭಾರತೀಯ 3,200 ಕೋಟಿ. ನಿತೀಶ್ ಕುಮಾರ್ ಎನ್ಡಿಎ ಭಾಗ ಆಗಿರುವ ಕಾರಣಕ್ಕೆ ನಿತೀಶ್ ಕುಮಾರ್ ಎನ್ಡಿಎ ಭಾಗನೂ ಅಲ್ಲ, ಅದು ಪ್ರಶ್ನೆ ಅಲ್ಲ. ಈಗ ನಾವು ಬಿಜೆಪಿ ಕೂಡ ನಾವಲ್ಲಿ 90 ಹತ್ರ 100 ಸೀಟ್ ಗೆಲ್ತಾ ಇದೀವಿ. ನೀವು ಬಿಜೆಪಿಯ ಇತಿಹಾಸವನ್ನು ನೋಡಿದಾಗ 2010 ನಾವು ಎಷ್ಟು ಗೆದ್ದಿದ್ವಿ? 91 ಗೆದ್ದಿದ್ವಿ. ಆ ನಂತರ 60ಕ್ಕೆ ಬಂದ್ವಿ, ಮತ್ತೆ ಹೋದ್ ಚುನಾವಣೆಯಲ್ಲಿ 74 ಗೆದ್ವಿ. ಇವತ್ತು ಜಾಸ್ತಿ ಆಗಿದೆ ವೋಟ್ ಶೇರ್. ಇಟ್ ಶೋಸ್ ಭಾರತೀಯ ಜನತಾ ಪಾರ್ಟಿ ಮೇಲೆ ಮತ್ತು ಜೆಡಿಯು ಮೇಲೆ ಜನರಿಗೆ ಇರ್ತಕ್ಕಂಥ ವಿಶ್ವಾಸವನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಳ್ಳತನದ ಆರೋಪ, ವೋಟ್ ಚೋರಿ, ಅಧಿಕಾರಿ ಯಾತ್ರೆ, ಇದೆಲ್ಲದ್ರ ನೋಡಿ ನೀವು ಒಂದಿಷ್ಟು ಸೆಲೆಬ್ರೇಷನ್ ಮೂಡಲ್ಲಿ ಇದ್ದೀರಿ ಅನ್ನೋದು ಜನ ಉತ್ತರ ಕೊಟ್ಟಿದಾರಲ್ವಾ. ಮತ ಚೋರಿಗೆ ಕಾಂಗ್ರೆಸ್ ಅವ್ರಿಗೆ ಜನ ಉತ್ತರ ಕೊಟ್ಟಿದ್ದಾರೆ, ಬಿಹಾರದ ಜನತೆ. ಆದ್ರೂ ಜೆಡಿಯು ಅಂತ ಒಂದು ಪ್ರಾದೇಶಿಕ ಪಕ್ಷದ ಎದುರು ಹೋಗಿ ತಲೆ ಬಗ್ಗೆ ಸೀಟ್ ಶೇರಿಗೆ ಅಷ್ಟೆಲ್ಲ ಒತ್ತಾಯ ಮಾಡ್ಬೇಕಾದ್ರೆ ತಲೆ ಬಾಗುವಂತ ಅವಶ್ಯಕತೆನೇ ಇಲ್ಲ ರೀ. ನಮಗೆ ಎಷ್ಟು ಸೀಟ್ ಕೇಳಿ, 85 ಸೀಟ್ಗಳಲ್ಲಿ ಹೈಯೆಸ್ಟ್ ಬಿಹಾರದ ಇತಿಹಾಸದಲ್ಲಿ ಸೆಕೆಂಡ್ ಹೈಯೆಸ್ಟ್ ಇದೆ 2010 ಆದ್ಮೇಲೆ. ಅಂದ್ರೆ ಏನು, ನಾವು ಸೋತಿಲ್ಲ. ಜನ ಬಿಜೆಪಿ ಇಸ್ ಅ ಗ್ರೋಯಿಂಗ್ ಪಾರ್ಟಿ. ನೀವು ವೋಟ್ ಶೇರ್ ನೋಡಿ, ನಮ್ಮ ವೋಟ್ ಶೇರ್ 16% ಇತ್ತು, 18 ಆಯ್ತು, 24 ಆಯ್ತು, ಇವತ್ತಿನ ಜಾಸ್ತಿ ಆಗಿದೆ. ಇನ್ನು ಹೋಗ್ತಾ ಇನ್ನೊಂದು 10-15 ಸೀಟ್ ಆ ಕಡೆ ಈ ಕಡೆ ಆಗ್ಬೋದು. ಸೊ ಭಾರತೀಯ ಜನತಾ ಪಾರ್ಟಿ ಜೆಡಿಯು ನಾವು ಬರೀ ಗೆಲ್ಲೋದಲ್ಲ ರೀ. ಅದೇ ಭಾರತೀಯ ಜನತಾ ಪಾರ್ಟಿ ವಿಶೇಷತೆ ಏನು ಅಂತಂದ್ರೆ ಬರೀ ನಾವು ಗೆಲ್ತಾ ಇಲ್ಲ, ಜೆಡಿಯುನ್ ಕೂಡ ಗೆಲ್ಲಿಸ್ತಾ ಇದೀವಿ. ಇವತ್ತು ಆನ್ ದ ಆಪೋಸಿಟ್ ಸೈಡ್ ಏನಾಗಿದೆ, ಇವ್ರು ಮುಳುಗ್ಬಿಟ್ಟಿದ್ರು ಆಲ್ರೆಡಿ ಬಿಹಾರದಲ್ಲಿ. ಪಾಪ ತೇಜಸ್ವಿ ಯಾದವ್ನು ಮುಳುಗಿಸ್ಬಿಟ್ರು. ಪಾಪ ಹೇಳ್ತೀರಿ ಸರ್ ಆ ಎಲೆಕ್ಷನ್ಗೆ? ನೋಡಿ, ಉತ್ಕರ್ಷ್ ಅವರು ಇವಾಗ ಉತ್ಸಾಹದಿಂದ ಇದ್ದಾರೆ. ಅವ್ರಿಗೆ ಈ ಸದ್ಯಕ್ಕೆ ಮುನ್ನಡೆ. ನಿಮ್ದು ಉತ್ಸಾಹ ಎಲ್ಲ ಪೂರ್ತಿ ಮುಳುಗೋಯ್ತಲ್ಲ ಇಲ್ಲಿ ಬಿಹಾರದಲ್ಲಿ? ಹೇಳ್ತೀನಿ ಸರ್. ನೋಡಿ, ಈಗ ಇವ್ರು ಏನು ಹೇಳಿದ್ರು ಬಿಜೆಪಿ ವಕ್ತಾರರು, ಈಗ ಒಂದು ವೋಟ್ ಚೋರಿ ಅಂತಕ್ಕಂಥ ವಿಚಾರವಾಗಿ ಹೇಳಿದರು. ಖಂಡಿತವಾಗೂ ಮುಂಬರ್ತಕ್ಕಂತಹ ದಿನಗಳಲ್ಲಿ ವೋಟ್ ಚೋರಿ ಏನು ಅಂತಕ್ಕಂಥದ್ದನ್ನ ನಮ್ಮ ರಾಹುಲ್ ಗಾಂಧಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದ ಮೇಲೆ ದೇಶದೆಲ್ಲೆಡೆ ಬಿತ್ತುತ್ತೀವಿ. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವೇನಂತ ಒಂದು ನಿಮಿಷ ಸರ್, ಇವರು ಗೆದ್ರೆ ಮಾತ್ರ ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಸೊ ಉತ್ಕರ್ಷ್ ಅವರು ಹೇಳಿದ ರೀತಿನಲ್ಲಿ ಅದು ಬಿಹಾರದಲ್ಲಿ ಯಾರನ್ನ ನಿತೀಶ್ ಕುಮಾರ್ ಅವ್ರನ್ನ ಇವ್ರು ಗೆಲ್ಸಿಲ್ಲ. ನಿತೀಶ್ ಕುಮಾರ್ ಅವರಿಂದ ಇವರಿಂದ ನಿತೀಶ್ ಕುಮಾರ್ ಅವರಲ್ಲ. ಅದು ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಮೂರನೇದಾಗಿ ಇವತ್ತು ಅವರು ಅಲ್ಲಿ ಬಿಹಾರದಲ್ಲಿ ಗೆದ್ದಿರ್ತಕ್ಕಂಥದ್ದು ಏನು ಭಾಳ ಅಭಿವೃದ್ಧಿ ಕೆಲಸಗಳು ಮಾಡಿದೀವಿ ಅಂತ ಅವ್ರು ಅಲ್ಲಿ ಬರ್ತಾ ಇಲ್ಲ. ಇದೇ ಎಗೈನ್ ವೋಟ್ ಚೋರಿ. ಆಮೇಲೆ ಒಂದ್ ನಿಮಿಷ, ಬಂಡವಾಳ ಅಲ್ಲ ಸರ್, ಬಂಡವಾಳ ಅಲ್ಲ. ಇವತ್ತು ಕೇಂದ್ರ ಸರ್ಕಾರವನ್ನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ಸ್ವತಂತ್ರ ಸಂಸ್ಥೆಗಳ ಮೂಲಕ ಆಳ್ತಕ್ಕಂಥದ್ದು, ಇವತ್ತು ಅಧಿಕಾರಿ ವರ್ಗಗಳನ್ನ ಯಾವ ರೀತಿ ಅವರು ನೋಡಿ ಚುನಾವಣಾ ಅಧಿಕಾರಿಗಳನ್ನ ಇವರು ಜನಪ್ರಿಯತೆ ಸನ್ಮಾನ್ಯ ಮೋದಿ ಅವರಿಗೆ ನಿಜವಾಗೂ ಜನಪ್ರಿಯತೆ ಇದ್ರೆ ಹಾಗಾದ್ರೆ ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ ಮೊನ್ನೆ. ಕರ್ನಾಟಕದಲ್ಲಿ ಸುಮಾರು ಅನೇಕ ರ್ಯಾಲಿಗಳನ್ನ ಬೆಂಗಳೂರಾದ್ಯಂತ ಎಲ್ಲ ಕಡೆಗೂ ರ್ಯಾಲಿಗಳು ಹಾಕೊಂಡ್ರು. ಹಾಗಾದ್ರೆ ಕರ್ನಾಟಕದಲ್ಲಿ ಯಾಕೆ ಬಿಜೆಪಿ ಸೋಲ್ತು? ತಡ್ರಿ ಸರ್, ಯಾಕೆ ಬಿಜೆಪಿ ಜನಪ್ರಿಯತೆ ಮತ್ತೆ ಮೋದಿ
ಅವರ ಜನಪ್ರಿಯತೆ ಕರ್ನಾಟಕದಲ್ಲಿ ಏನಾಯ್ತು, ಮೋದಿ ಅವರ ಜನಪ್ರಿಯತೆ ತೆಲಂಗಾಣದಲ್ಲಿ ಏನಾಯ್ತು? ಹಂಗಾದ್ರೆ ತೆಲಂಗಾಣದಲ್ಲಿ ಅಲ್ಲೇ ಅಡ್ರೆಸ್ ಇಲ್ಲ. ಮೋದಿ ಅವರ ಜನಪ್ರಿಯತೆ ಹಿಮಾಚಲದಲ್ಲಿ ನಡೀತಲ್ಲ, ಹಿಮಾಚಲ ಪ್ರದೇಶದಲ್ಲಿ ಅಲ್ಲೇನಾಯ್ತು? ಮೋದಿ ಅವರು ಅಧಿಕಾರಕ್ಕೆ ಬಂದಂತ 2014ರಲ್ಲಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿದ್ರು. ಅವತ್ತು ಇಡೀ ರಾಷ್ಟ್ರದ ಜನಕ್ಕೆ ಮಂಕುಬೂದಿ ಏರಿಸಿ ಭಾವೋದ್ವೇಗ ವಿಷಬೀಜ ಬಿತ್ತಿ ಇವತ್ತು ಜನರಿಗೆ ವೋಟ್ ಹಾಕ್ಸ್ಕೊಂಡು 1 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೀವಿ ಅಂತೇಳಿ ಇವತ್ತಿನವರೆಗೂ ಟೋಟಲ್ 1 ಕೋಟಿ ಉದ್ಯೋಗ ಕೊಡೋಕ್ಕಾಗಿಲ್ಲ ಅವರ ಒಂದು 3-4 ವರ್ಷದ ಒಂದು ಆಡಳಿತದಲ್ಲಿ. ಸೊ ಟೋಟಲ್ 1 ಕೋಟಿ ಉದ್ಯೋಗ ಕೊಡೋಕ್ಕೆ ಕೇಂದ್ರ ಸರ್ಕಾರದ ಕೈಲಿ ಆಗಿಲ್ಲ. ಸೊ ಅವ್ರಿಗೆ ಯಾಕಂತ ಹೇಳಿದ್ರೆ ಅವ್ರಿಗೆ BJP ಅವ್ರಿಗೆ ಇರ್ತಕ್ಕಂಥದ್ದು ಉದ್ಯೋಗದ ಮೇಲೆ ಬರ್ತಕ್ಕಂಥದ್ದು, ಡೆವಲಪ್ಮೆಂಟ್ ಇಶ್ಯೂಸ್ ಮೇಲೆ ಬರ್ತಕ್ಕಂಥದ್ದು ಹಾಗೂ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸಿ ಬರ್ತಕ್ಕಂಥದ್ದು ಅಲ್ಲ. ಅವ್ರಿಗಿರ್ತಕ್ಕಂಥದ್ದು ಒಂದೇ ಒಂದು, ಇವತ್ತು ಅದೇನು ನಾವು ಎಗೈನ್ ಹೇಳ್ತಾ ಇದ್ದೀನಿ, ಭಾವೋದ್ವೇಗ. ಅಂದರೆ ಅದೇ ಸೇಮ್ ವೋಟ್ ಚೋರಿ. ಒಂದು ನನಗೆ ಫಸ್ಟ್ಗೆ ಉತ್ಕರ್ಷ್ ಅವ್ರು ಬರೋದಕ್ಕಿಂತ ಮುಂಚೆ ತಮಗೆ ಗ್ಯಾರಂಟಿ ನಿಮ್ಗೆ ಅಧಿಕೃತವಾಗಿ ಮತಗಳನ್ನು ಕದಿಯುವುದು ಸರ್, ಇವತ್ತು ಗ್ಯಾರಂಟಿ ಅಂತಕ್ಕಂಥ ಸ್ಕೀಮ್ನ ಇಡೀ ರಾಷ್ಟ್ರದಲ್ಲೇ ಮಾದರಿಯಾಗಂತಹ ಸ್ಕೀಮ್ ಅಂತ ನಾವು ಆರಂಭದಲ್ಲಿ ಹೇಳಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವರು ಟೀಕೆ ಮಾಡಿದ್ರು BJP ಅವರು. ಸೊ ಟೀಕೆ ಮಾಡಿ ಆಮೇಲೆ ಏನ್ ಮಾಡಿದ್ರು ಇವರು ಮಹಾರಾಷ್ಟ್ರಕ್ಕೆ ಅಪ್ಲೈ ಮಾಡಿದ್ರು, ಇವತ್ತು ಬಿಹಾರಕ್ಕೆ ಅಪ್ಲೈ ಮಾಡಿದ್ರು. ಅಂದರೆ ನೋಡ್ರಿ, ಒಂದು ಕಡೆ ಅವರು ಈ ಯೋಜನೆಗಳನ್ನು ಪುಕ್ಕಟ್ಟೆ ಯೋಜನೆಗಳು ಅಂತ ಹೇಳಿದ್ರು, ಅಲ್ಲಿ ಹೋಗಿ ಯೋಜನೆಗಳನ್ನ ಅನೌನ್ಸ್ ಮಾಡಿ ಇವತ್ತು ಅಲ್ಲಿ ಓಟ್ ಹಾಕ್ಸ್ಕೊಳ್ತಾರೆ. ಏನು ಮತ್ತೆ ಇವ್ರದ್ದು ಇಬ್ಬಗೆ ನೀತಿ. ಸೊ ಇದೆಲ್ಲ ಕೂಡ ಜನರಿಗೆ ಗೊತ್ತಿದೆ, ಆದರೆ ಸ್ವಲ್ಪ ಸಮಯ ತಗೊಳ್ತದೆ. ಯಾಕಂತ ಹೇಳಿದ್ರೆ ಇದು ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂರ್ಖರಲ್ಲ ಸರ್. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಅವರು ಏನು ಕೊಟ್ಟಿದ್ದಾರೆ ತೀರ್ಪಿಗೆ, ಅದಕ್ಕೆ ನಾವು ತಲೆ ಬಾಗ್ತೀವಿ. ಸೊ 5 ವರ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 years ಇರ್ತಕ್ಕಂಥದ್ದು. ನೋಡಿ, ಜನರೇನು ಯಾರು ದಡ್ರಿಲ್ಲ. 20 ವರ್ಷ ಆಡಳಿತ ಮಾಡಿದ್ರು. ಒಂದ್ ನಿಮಿಷ, ನಿಮ್ಮ ಹಣಿಬರ ಎಂತ ಅಂತ ಇಲ್ಲ ಒಂದ್ ನಿಮಿಷ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದೇ ಆಗ್ಲಿ ನಾವು ಒಬ್ಬರೇ ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ, ಜನರೇ ತೀರ್ಮಾನ ಮಾಡ್ತಕ್ಕಂಥದ್ದು. ಸೊ ಅದ್ರಾಗೂ ಕೂಡ ಜನರ ತೀರ್ಮಾನ ನಿರಂತರವಾಗಿ ಇರ್ತದಂತನೂ ಹೇಳಲಿಕ್ಕಾಗಲ್ಲ. ತಾತ್ಕಾಲಿಕವಾಗಿ ನಾವು ವಿಚಾರ ಮುಟ್ಸಿದೀವಿ, ಆದರೆ ರೀಚ್ ಆಗಿಲ್ಲ. ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ನೀವು ನೋಡಿ, ಕಳೆದ ಬಾರಿ NDA ಅವರು ತಗೊಂಡಂಥ ಸ್ಥಾನಗಳಿಗೂ ಕಳೆದ ಚುನಾವಣೆಯಲ್ಲಿ ಎಷ್ಟು ತಗೊಂಡ್ರು ಇವ್ರ ಸ್ಥಾನಗಳು, ಎಷ್ಟು ಸೀಟ್ ಕಡಿಮೆ ಆಯ್ತು. ಹಾಗಾದ್ರೆ ಮತ್ತೆ ಮೋದಿ ಜನಪ್ರಿಯತೆ ಕಡಿಮೆ ಆಯ್ತು ಅಂತ ಅರ್ಥ ತಾನೆ. ಮತ್ತೆ ಈಗ ಇವರು ಬಿಹಾರ ಗೆದ್ದಟ್ಟಿಗೆ ಜನಪ್ರಿಯತೆ ಜಾಸ್ತಿ ಆಯ್ತು, ಅದಕ್ಕೆ ತೆಲಂಗಾಣ ಕರ್ನಾಟಕಕ್ಕೆ ಬಂದಟ್ಟಿಗೆ ಮೋದಿ ಜನಪ್ರಿಯತೆ ಅಲ್ಲ ಅದು ಇವರು ಲೋಕಲ್ ಲೀಡರ್ಸ್ ಫೇಲ್ಯೂರು ಈ ತರ ಹೇಳ್ತಾರೆ. ಸೊ ಇವ್ರಿಗೆ ಏನಪ್ಪ ಅಂತ ಹೇಳಿದ್ರೆ BJP ಅವರಿಗೆ ಯಾವ ರೀತಿಯಾಗಿ ಇದನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಳಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಿಲ್ಲ.